ಎಲ್ಲರಿಗೂ ನಮಸ್ಕಾರ. ಈಗ ಲಾಲ್ಬಾಗ್ನಲ್ಲಿ ನಡೆತಕ್ಕಂಥ ಮಾಸಿಕ ಸಭೆ 100ನೇ ಮಾಸಿಕ ಸಭೆ ಆಗಿರುತ್ತದೆ. ಇದನ್ನ ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ ಅಂತಂದು ಹೇಳ್ಬಹುದು. ಇದು 100ನೇ ಮಾಸಿಕ ಸಭೆ ಅಂದ್ರೆ 100 ತಿಂಗಳಿಗೆ ಒಂದೊಂದು ಲೆಕ್ಕ 100ನೇ ತಿಂಗಳಿದು ಅಂದ್ರೆ 8 ವರ್ಷ ಮುಗಿದು 9ನೇ ವರ್ಷ ವಜ್ರ ಮಹೋತ್ಸವ ಆಚರಿಸಬೇಕಾಗಿತ್ತು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮ ನಿವೃತ್ತ ಸ್ನೇಹಿತರೊಂದಿಗೆ ನಾವು ಬೆರೆತು ಒಂದು ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿ ನಡೆಯಿತು. ಹಾಗೂ ಸುಮಾರು 100 ಜನಕ್ಕೂ ಹೆಚ್ಚಿಗೆ ನಮ್ಮ ಈ ಬಿಸಿಲಲ್ಲಿ ಕೂಡ ಬೆಳಗಿನ ಜಾವ ಅಷ್ಟು ಇದರಿಂದ ನಮ್ಮ ಸ್ನೇಹಿತರೆಲ್ಲರೂ ನಿವೃತ್ತ ಸ್ನೇಹಿತರೆಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸಿದ್ವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಈ EPS 95 ಪೆನ್ಷನ್ಗೋಸ್ಕರ ಏನು ಹೋರಾಟ ಮಾಡ್ತಾ ಇದ್ದೀವಿ, ಆ ಹೋರಾಟಗಳು ಇದೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೊಂದು. ಹಾಗೂ ಈಗ ಸಕಾರಾತ್ಮಕ ಒಂದು ಬೆಳವಣಿಗೆ ನಡೀತಾ ಇದ್ದಾವೆ. ಅದರ ಬಗ್ಗೆ ಕೂಡ ಸವಿಸ್ತಾರವಾಗಿ ಮಾತಾಡಿದ್ದಾಯಿತು. ಇಲ್ಲಿ ಬಂದಿರತಕ್ಕಂಥ ನಮ್ಮ KSRTC BMTC ನೌಕರರ ಸಂಘದ ಪದಾಧಿಕಾರಿಗಳೆಲ್ಲರೂ ಬಂದಿದ್ರು, ಎಲ್ಲರೂ ಮಾತಾಡಿದರು. ಆದರೂ ಕೂಡ ಈಗ ಎಲ್ಲಾ ಕಡೆಗಳಿಂದ ಬಂದಿರತಕ್ಕಂಥ ನಮ್ಮ ನಿವೃತ್ತ ಸ್ನೇಹಿತರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದು, ಮುಂದಿನ ಸಭೆಗಳಲ್ಲಿ ಕೂಡ ಅತಿ ಹೆಚ್ಚಿನ ಒಂದು ನಮ್ಮ ಅವರ ಸ್ನೇಹಿತರನ್ನ ಕರೆದುಕೊಂಡು ಬಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಈಗ PF ಆಫೀಸ್ ಹತ್ರ 27 ಪ್ರತಿ ತಿಂಗಳು 27 ಅಥವಾ 28 ಒಂದು ದಿವಸ ಮಾತ್ರ ಅಲ್ಲಿ ಆಮೇಲೆ ಅಲ್ಲಿ ಪ್ರತಿಭಟನೆಯನ್ನ ಮಾಡಕ್ ಕೂಡ ತೀರ್ಮಾನ ಮಾಡಿದೀವಿ. ಈ ಪ್ರತಿಭಟನೆಗಳು ಆಮೇಲೆ ಈ ಮಾಸಿಕ ಸಭೆ ಲಾಲ್ಬಾಗಲ್ಲಿ ನಡೀತಕ್ಕಂಥವು ನಿರಂತರವಾಗಿ ನಾವು ಜೀವ ಇರುವವರೆಗೂ ನಿರಂತರವಾಗಿ ನಡೀಬೇಕಂತೆ ನಮ್ಮ ಎಲ್ಲಾ ನಿವೃತ್ತ ಸ್ನೇಹಿತರ ಒಕ್ಕೂಳ ಒಂದು ಅಭಿಪ್ರಾಯ ಆಗಿತ್ತು ಅಂತಂದಕ್ಕೆ ತಿಳ್ಸಕ್ಕೆ ನಮ್ಗೆ ಸಂತೋಷವಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಈಗ ಒಂದು 4-5 ದಿವಸದ ಹಿಂದೆ BML ಇಂದ ಒಂದು BML ಅವರು ಸೇಮ್ ನಮ್ಮ ಹಂಗೆ ಕೂಡ ಅವ್ರು ಕೂಡ ಎಕ್ಸಾಮ್ಟೆಡ್ ಅಂತ ಅನ್ನೋ ಇದರಲ್ಲಿ ಪೆನ್ಷನ್ ಅವ್ರು ಕೂಡ 1000, 1500, 500, 2000 ಈ ತರ ಬರ್ತಾ ಇತ್ತು. ಅವ್ರು ಕೂಡ ಹೈಕೋರ್ಟ್ಗೆ ಕೇಸ್ ಹಾಕಿದ್ರು. ಆ ಹೈಕೋರ್ಟ್ ಕೇಸು ಒಂದು 4 ದಿವಸ ಹಿಂದೆ ಕೇಸು ನಮ್ಮ ನಿವೃತ್ತ ನೌಕರರ ಪರವಾಗಿ ಆಗಿದೆ. 3 ತಿಂಗಳೊಳಗಡೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಜಡ್ಜ್ಮೆಂಟ್ ಬಂದಿರ್ತದೆ. ಅದೊಂದು ಶುಭ ಸುದ್ದಿ ಅಂತಲೇ ನಮ್ಮ ನಿವೃತ್ತ ನೌಕರರಿಗೆಲ್ಲರಿಗೂ ಹೇಳಿದ್ದಾಯ್ತು. ಇದೇ ಪ್ರಕಾರ ತಮಿಳುನಾಡು, ಕೇರಳದಲ್ಲಿ ಕೂಡ ಆಗಿದೆ. ಅವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗೋದು. ಆಮೇಲೆ EPS 95 ನಮ್ಮ ಪೆನ್ಷನ್ ಏನಿದೆ, ನಾವು ಏನು ಬೇಡಿಕೆ ಇಟ್ಟಿದ್ದೀವಿ 7,500 ಪ್ಲಸ್ DA ಪ್ಲಸ್ ಮೆಡಿಕಲ್ ಅಲವೆನ್ಸ್, ಇಷ್ಟು ಮಾತ್ರ ಸಿಂಪಲ್ ಆಗಿ ನಾವು ಕೇಳಿದೀವಿ. ಹೈಯರ್ ಪೆನ್ಷನ್ ಅವ್ರಿಗೆ ಹೈಯರ್ ಪೆನ್ಷನ್ ಬರಲಿ, ಮಿನಿಮಮ್ ಪೆನ್ಷನ್ 7,500 ಕೊಡಬೇಕು ಅನ್ನೋದು 95ರಿಂದ 2014 ಮಧ್ಯೆ ರಿಟೈರ್ಡ್ ಆಗಿರೋರಿಗೆ ನಮ್ಮ ಪ್ರಮುಖವಾದ ಬೇಡಿಕೆ ಆಗಿತ್ತು. ಈ ಬೇಡಿಕೆಗಳು ಅನುಸಾರವಾಗಿ ಈ ಜಡ್ಜ್ಮೆಂಟ್ಗಳು ಬಂದಿರೋದು ತುಂಬಾ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಈ ಕೋರ್ಟಿನ ಆದೇಶಗಳು ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಮ್ಮ ಪರವಾಗಿ ಆಗತ್ತೆ. ಹತ್ತಿರ ಸುಮಾರು ಒಂದು 50% ಇಂದ 60% ಒಳಗಡೆ ನಮ್ಮ ಏನು ಬೇಡಿಕೆಗೆ ನಾವು ಇಟ್ಟಿದ್ದೀವಿ ಆ ಬೇಡಿಕೆಗಳು ಈಡೇರುವ ಮಟ್ಟದಲ್ಲಿ 60% ವರೆಗೂ ಇದೆ ಅಂತಲೇ ಹೇಳ್ಬೋದು. ಸಾಧ್ಯವಾದ ಬೇಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಒಂದು 2-3 ತಿಂಗಳಲ್ಲೇ ಅದನ್ನ ಏನು ಪ್ರತಿಫಲ ನಾವು ಅನುಭವಿಸಕ್ಕೆ ಒಂದು ದಾರಿ ಬಂದಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ತುಂಬಾ ಸಂತೋಷವಾಯಿತು. ನಮ್ಮ ಈ ನಿವೃತ್ತರೆಲ್ಲರೂ ಸೇರಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಲೇಬೇಕಂತಂದ್ಬಿಟ್ಟು ತೀರ್ಮಾನ ಮಾಡಿಸಿದೀವಿ.